ಸಮೀರ್ ಎಂಡಿ ವಿರುದ್ಧ ಇಡಿ ಅಧಿಕಾರಿಗಳಿಗೆ ದೂರನ್ನ ನೀಡಲಾಗಿದೆ. ಎಸ್ಐಟಿಯಿಂದ ಮಾಹಿತಿಯನ್ನ ಪಡೆದಿರೋ ಅಂತ ಇಡಿ ಅಧಿಕಾರಿಗಳು ಹಲವು ಆಯಾಮಗಳಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇಡಿ ಅಧಿಕಾರಿಗಳು ಹಣದ ವ್ಯವಹಾರ ನಡೆದಿದ್ಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋರಿದ್ದಾರೆ. ಆರೋಪಿಗಳ ಫೋನ್ ನಂಬರ್ನ ಪರಿಶೀಲನೆ ಮಾಡ್ತಾರೆ. ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ ಕೆಲ ಮಾಹಿತಿ ಎಸ್ಐಟಿಯಲ್ಲಿ ಪತ್ತೆಯಾಗಿತ್ತು. ಈಗ ಕೆಲ ಮಾಹಿತಿಯನ್ನ ಎಸ್ಐಟಿಗೆ ಪತ್ತೆಯಾದಂಥ ಹಣದ ವ್ಯವಹಾರದ ಬಗ್ಗೆ ಆಗಿದ್ರೆ ಸಮೀರ್ಗೆ ಇಡಿ ಸಂಕಷ್ಟ ಕೂಡ ಎದುರಾಗುತ್ತೆ. ಫಾರಿನ್ ಮನಿ ಎಲ್ಲ ಎಕ್ಸ್ಚೇಂಜ್ ಆಗಿದೆ, ಯಾರೋ ಇವನ ಅಕೌಂಟ್ಗೆ ದುಡ್ಡು ಹಾಕ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇತ್ತು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಈಗ ಯೂಟ್ಯೂಬರ್ ಸಮೀರ್ಗೆ ಇಡಿ ಸಂಕಷ್ಟ ಕೂಡ ಎದುರಾಗುವಂತ ಸಾಧ್ಯತೆ ಇದೆ, ಹಣದ ವ್ಯವಹಾರ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಶಿವಕುಮಾರ್, ಮಧುಸೂದನ್, ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧವಾಗಿ ಕಳೆದ 2 ತಿಂಗಳ ಹಿಂದೆ ಬೆಂಗಳೂರಿನ ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಗೆ ದೂರನ್ನು ನೀಡಲಾಗಿದೆ. ಹಿಂದೂಪರ ಕಾರ್ಯಕರ್ತ ತೇಜಸ್ ಕೂಡ ಇಡಿ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟು ಸಮೀರ್ ಎಂಡಿ ವಿರುದ್ಧವಾಗಿ ತನಿಖೆಯನ್ನು ಮಾಡಬೇಕು ಅಂತೇಳಿ ಆಗ್ರಹಿಸಿರುವಂಥದ್ದು. ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಸಮೀರ್ ಎಂಡಿ ವಿರುದ್ಧವಾಗಿ ದಾಖಲಾಗಿದ್ದಂಥ ಪ್ರಕರಣದಲ್ಲಿ ಆತ ನಿರೀಕ್ಷಣಾ ಜಾಮೀನನ್ನು ಪಡ್ಕೊಂಡಿದ್ದಾನೆ. ಜೊತೆಗೆ ಆತನಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಎಸ್ಐಟಿ ಅಧಿಕಾರಿಗಳು ಈಗ ಆಲ್ರೆಡಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಒಂದ್ ಕಡೆ ಮತ್ತೊಂದು ಕಡೆ ಸಮೀರ್ ಎಂಡಿ ವಿರುದ್ಧವಾಗಿ ದಾಖಲಾಗಿರುವಂತಹ ಪ್ರಕರಣಗಳ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಪಡ್ಕೊಂಡಿರುವಂಥದ್ದು. ಜೊತೆಗೆ ಹಿಂದೂಪರ ಕಾರ್ಯಕರ್ತ ತೇಜಸ್ ಕೂಡ ಆತ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಧರ್ಮಸ್ಥಳದ ವಿಚಾರವಾಗಿ, ಅಂದ್ರೆ ಹಿಂದೂಗಳ ಧಾರ್ಮಿಕ ಕೇಂದ್ರ ಧರ್ಮಸ್ಥಳದ ವಿಚಾರವಾಗಿ ಅಪಪ್ರಚಾರ ಮಾಡಲಿಕ್ಕೆ ಸಮೀರ್ ಎಂಡಿ ಸೇರಿದಂತೆ ಕೆಲವೊಂದಷ್ಟು ಜನ ಯೂಟ್ಯೂಬರ್ಗಳಿಗೆ ವಿದೇಶದಿಂದ ಅಕ್ರಮವಾಗಿ ಹಣ ಫಂಡಿಂಗ್ ಆಗಿದೆ, ಇದರ ಸೂಕ್ತ ತನಿಖೆಯನ್ನ ಮಾಡಬೇಕು. ಜೊತೆಗೆ ಸಮೀರ್ ಎಂಡಿ ವಿರುದ್ಧವಾಗಿ ಹಲವು ಪ್ರಕರಣಗಳೇನು ದಾಖಲಾಗಿದೆ, ಇದಕ್ಕೂ ಕೂಡ ತನಿಖೆಯನ್ನ ಮಾಡಬೇಕು ಅಂತೇಳಿ ಆತ ಹಿಂದೂಪರ ಹೋರಾಟಗಾರ ತೇಜಸ್ ಕೂಡ ಇಡಿ ಕಚೇರಿಗೆ ದೂರನ್ನು ದಾಖಲು ಮಾಡಿದ್ರು. ಯಾವಾಗ ಸಮೀರ್ ಎಂಡಿ ವಿರುದ್ಧವಾಗಿ ಇಡಿ ಅಧಿಕಾರಿಗಳಿಗೆ ದೂರು ದಾಖಲಾಗುತ್ತೆ, ಅದರಲ್ಲಿ ಪ್ರಮುಖವಾಗಿ ವಿದೇಶದಿಂದ ಅಕ್ರಮವಾಗಿ ಇವ್ರಿಗೆ ಫಂಡಿಂಗ್ ಆಗಿದೆ ಅನ್ನೋ ಆರೋಪವನ್ನ ದೂರಿನಲ್ಲಿ ಯಾವಾಗ ದಾಖಲಾಗುತ್ತೆ ಆಗ ಇಡಿ ಅಧಿಕಾರಿಗಳು ಅಲರ್ಟ್ ಆಗಿ ಸದ್ಯ ಸಮೀರ್ ಎಂಡಿ ವಿರುದ್ಧವಾಗಿ ದಾಖಲಾಗಿರುವಂತಹ ಪ್ರಕರಣಗಳ ಮಾಹಿತಿ ಜೊತೆಗೆ ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಗೊತ್ತಾಗಿರುವಂತಹ ವಿಚಾರಗಳ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಪಡ್ಕೊಂಡಿರುವಂತದ್ದು. ಒಂದು ವೇಳೆ ವಿದೇಶದಿಂದ ಹಣ ಫಂಡಿಂಗ್ ಆಗಿರುವಂತಹ ಬಗ್ಗೆ ಯಾವುದಾದ್ರೂ ಪ್ರಾಥಮಿಕ ಸಾಕ್ಷ್ಯಗಳು ದೊರೆತಂತ ಸಂದರ್ಭದಲ್ಲಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಇಡಿ ಅಧಿಕಾರಿಗಳು ECIR ದಾಖಲು ಮಾಡಿಕೊಳ್ಳುವಂತ ಚಾನ್ಸಸ್ ಕೂಡ ಇದೆ. ಜೊತೆಗೆ ಸಮೀರ್ ಎಂಡಿ ಏನಿದ್ದಾನೆ ಆತನನ್ನ ವಿಚಾರಣೆ ಕರೆಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.